ಲಲಿತನ ಪರಿಚಯ ಮಾಡಿಸ್ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತು ಕಣೆ. ಈ ಏರಿಯಾದಲ್ಲಿ ನಿನಗೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಲಲಿತನ ಪರಿಚಯ ಮಾಡಿದ್ಮೇಲೆ ಗೊತ್ತಾಯ್ತು. ಬಾಡಿಗೆ ಮನೆ ಎಲ್ಲಿ ಸಿಕ್ತು? 2 ಮನೆ ನೋಡಿದ್ದೀವಿ, ಯಾವುದು ಅಡ್ಜಸ್ಟ್ ಆಗ್ತಲ್ಲ. ಅಡ್ವಾನ್ಸು ಜಾಸ್ತಿ ಕೇಳ್ತಿದ್ದಾರೆ, ಸೆಟ್ಲ್ ಆಗೋರಿಗೂ ಕಷ್ಟ. ವೈಶಾಲಿ ನನ್ನ ಕ್ಲೋಸ್ ಫ್ರೆಂಡು, ಏನಾದರೂ ಸಹಾಯ ಬೇಕಂದ್ರೆ ಇವಳನ್ನ ತಾನೇ ಕೇಳಬೇಕು. ಯಾಕೆ ನಾನಿಲ್ವಾ? ನಾನಿರೋದೇ ಸಹಾಯ ಮಾಡೋಕೆ. ಮಾರ್ಕೆಟ್ಗೆ ಹೊಂಟೇನಿ, ಊಟ ಮಾಡ್ತಾರೆ. ಇಲ್ಲ ಕಣೋ, ಲಲಿತಾ ವೈಶಾಲಿ ಮನೆಗೆ ಅಪರೂಪಕ್ಕೆ ಬಂದಿದ್ದಾರೆ. ಅವರೆಲ್ಲ ವೈಶಾಲಿ ಮನೆಗೆ ಹೋಗ್ತಾರೆ. ಏನೂ ಗಿಟ್ಟೋದಿಲ್ಲ, ನಡಿ ನಮ್ಮ ಮನೆಗೆ ಕಷ್ಟ ಹೇಳ್ಕೊಳ್ಳೋಕೆ ಹೇಳಕತ್ತಿದ್ದೆ. ಅಷ್ಟೆಲ್ಲ ಹೇಳ್ಬೋದು. ಮನೆ ಬಾಡಿಗೆ ಕೊಡ್ತಾವ ಇಲ್ಲ ಖಾಲಿ ಮಾಡ್ತಾವ. ನಮ್ಮ ಪಕ್ಕರಿ ಮನೆ ಸಾಮಾನೆಲ್ಲ ಉಟ್ಟಿ ಆಚೆ ಆಗ್ತಾವ. ಪಟ್ಟಿಡಾವ್ ಇದು ಸೇಚ್ ಮನೆನಾ? ಹಾಗೆ ಪಾರ್ವತಿ ಇಲ್ವಾ? ಅಂಡರ ಅದು ಸೋನು ನಿಮ್ಮ ಫ್ರೆಂಡ್ ಬಂದಿದ್ದಾವ, ನಿಮ್ಮನ್ನ ಕೂತ್ಕೊಳ್ಳಿ. ಟೋಟಲ್ 30,000 ರೂಪಾಯಿ ಅದಾವು. 20,000 ರೂಪಾಯಿ ಅಸಲ, 10,000 ರೂಪಾಯಿ ಬಡ್ಡಿ. ಇಲ್ಲ ಇವ್ರ ಮೊನ್ನೆ ಬಂದಿದ್ರಲ್ಲ, ಆ ಪಕ್ಕದ ಮನೆ ವೈಶಾಲಿ ಇಲ್ಲ, ಅವ್ರ ಫ್ರೆಂಡ್. ठीक है ನಮ್ಮದು ಕೆಲವರು ಕಟ್ಕೊಂಡು ಏನು ಮಾಡಬೇಕಾಗಿಲ್ಲ. ಬಡ್ಡಿ ಮಾತ್ರ ಬರಾಬರಿ ಬರಬೇಕು. ಅಷ್ಟು ಹೋದ್ರೂ ಪರವಾಗಿಲ್ಲ, ಬಡ್ಡಿ ಬಿಡಂಗಿಲ್ಲ. ಹಾಕೋದ್ರೂ ತಿಂದಿಲ್ಲ, ಖರ ಮಾತ್ರ ಬಿಡಂಗಿಲ್ಲ. ಬರಾಬರಿ. ಅರೆ ಲಲಿತಾ, ಯಾವಾಗ ಬಂದ್ರಿ? ವೈಶಾಲಿ ಮನೆಗೆ ಹೋಗಿದ್ದೆ, ಅವಳು ಯಾವುದೋ ಮದುವೆಗೆ ಹೋಗಿದ್ದಾಳಂತೆ. ಸೇಚಿಯಾಗಿ ನಿಮ್ಮನೇಲಿದ್ದಾರೆ. ಬಡ್ಡಿ ವಸೂಲಿಗೆ ಬಂದಿದ್ದಾವ. ಈ ಅಮ್ಮ ಅಷ್ಟು ಬಡ್ಡಿ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ತಾವ. ಲಲಿತಾ, ಇವ್ರು ನಮ್ಮ ಯಜಮಾನ್ರು. ಆಕ್ಟಿಂಗ್ ಹುಚ್ಚು. ಹೌದಾ? ಇವ್ರನ್ನ ಈ ವೇಷದಲ್ಲಿ ನೋಡ್ಬಿಟ್ಟು ನಾನು ದಾರಿ ತಪ್ಪಿ ಅದು ಸೇಟು ಮನೆಗೆ ಬಂದೆ ಅಂತ ಅನ್ಕೊಂಡೆ. ಸರಿ, ನನ್ನಿಂದ ಏನಾಗಬೇಕಿತ್ತು? ಕೈ ಸಾಲ ಬೇಕಿತ್ತು, ಬಡ್ಡಿ ಕೊಟ್ಬಿಡ್ತೀನಿ. ಹಳೆ ಮನೆ ಅಡ್ವಾನ್ಸ್ ಕ್ಲಿಯರ್ ಆಗಿಲ್ಲ, ಹೊಸ ಮನೆಗೆ ಅಡ್ವಾನ್ಸ್ ಕೊಡ್ಬೇಕಲ್ವಾ? ಪ್ಲೀಸ್ ಪಾರ್ವತಿ ಅವರೇ. ನಮ್ಮನೇಲಿ ಸಾಲ ಸಿಗುತ್ತೆ ಅಂತ ನಿಮ್ಗೆ ಹೇಳಿದ್ರು? ವೈಶಾಲಿ ಹೇಳಿದ್ಲು ನಿಮ್ ಗಂಡ ಬಡ್ಡಿ ವ್ಯವಹಾರ ಮಾಡ್ತಾರೆ ಅಂತ. ಪ್ಲೀಸ್ ಪಾರ್ವತಿ ಅವರೇ, 1 ತಿಂಗಳು ಟೈಮ್ ಕೊಡಿ, ಕೊಟ್ಬಿಡ್ತೀನಿ. 1 ನಿಮಿಷ ಬಂದೆ. ರೀ, ಹಣದ ವಿಷಯ ಬಿಟ್ಟು ಬರೀ ನನಗೆ ಬೇಕಾಗಿರೋದು ಸಾಲ. ನಿಮಗೆ ಸಾಲನಾ? ಪಾಪ ರೀ ಲಲಿತಾ, ಊರಿಗೆ ಹೊಸಬ್ಳು, ಇನ್ನೂ ಸೆಟ್ಲ್ ಆಗಿಲ್ಲ. 20,000 ಸಾಲ ಕೊಡ್ರಿ. ಕೊಡಲ್ಲ ಕಣೆ, ನಾನೇನು ಸಾಲದ ಮೇಳ ನಡೆಸ್ತಾ ಇದ್ದೀನಿ. ಸಾಲ ಕೊಡಬೇಕು ಅಂದ್ರೆ ದಾಖಲೆ ಬೇಕು, ಜಾಮೀನು ಬೇಕು. ಏನು ಇಲ್ಲದೆ ಹೇಗೆ ಕೊಡೋದು? ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆ? ನನ್ನ ನಂಬಿಕೆ ಇದೆ. ಯಾರು ಏನು ಕೇಳ್ತೇನೆ? ನಂಬಿಕೆಗೆ ಇನ್ನೊಂದು ಹೆಸರೇ ಪಾರ್ವತಿ. ನನ್ನ ಹೆಸರೇನು? ಪಾರ್ವತಿ ಬನ್ನಿ ಪರಮೇಶ್ವರ. ಹಾಗಾದ್ರೆ ನಂದೇ ಜಾಮೀನು. ಈ ರೊಕ್ಕದ ನಾವು ಹೋಗಂಗಿಲ್ಲ. ಏಯ್, ನಂದೇ ಜಾಮೀನು ಅಂತ ಹೇಳಿದ್ರೇನಾ? ಅಕ್ಕ, ಒಂದ್ಸಲ ವಿಚಾರ ಮಾಡ, ತ್ರಾಸ ಆಕತಿ. ಏನು ಆಗೋದಿಲ್ಲ. ನೆರೆ ಹೊರರಂದ್ರೆ ಸಹಾಯ ಮಾಡ್ಲೇಬೇಕು. ರೀ, ದುಡ್ಡು ಕೊಡ್ರಿ. ಅವಳಿಗೂ ಕೊಡಿ, ಅವಳೊಂದು ಸೈನ್ ಹಾಕಿ. ಒಳ್ಳೆ ಜಾಮೀನು. ನನ್ನೆಂದು ಬಂದ ಸುಖ ಒಂದಲ್ಲದೆ ಹರಿಯದು. ಹೆಣ್ಮಕ್ಳಿಗೆಲ್ಲ ಸಾಲ ಕೊಡಲ್ಲ. ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ, ಕೊಡ್ತಾ ಇದ್ದೀನಿ. ಸರಿಯಾದ ಸಮಯ ವಾಪಸ್ ಕೊಟ್ಬಿಡ್ತೀನಿ. ಅಯ್ಯೋ, ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ. ಇವಾಗ ಏನು ಬೇಡ್ರಿ, ಅದ್ರ ಜೊತೆಗೆ ಬಡ್ಡಿನ ಸೇರಿಸಿ ವಾಪಸ್ ಕೊಟ್ಬಿಡಿ. ಆಯ್ತು ಸರ್, ಬರಲಾ? ಬರ್ತೀರಿ? ಓಕೆ ಓಕೆ, ಬಾಯ್. ಥ್ಯಾಂಕ್ ಯು ಕಣ್ರಿ. ನಾನು ನಿಮ್ಮ ಥ್ಯಾಂಕ್ಸ್ ಹೇಳೋಕ್ಕಲ್ಲ, ಬೇಗ ಬರಲಿ. ಒಟ್ಟು ಸಾಲ ನೆನಪಿರಲಿ. ಮದುವೆಗೆ ಹೋಗಿರ್ಬೇಕಾದ್ರೆ ಅವ್ರ ಫ್ರೆಂಡ್ ಲಲಿತಾ ಬಂದು 20,000 ರೂಪಾಯಿ ಸಾಲ ತಗೊಂಡೋಗಿದ್ದಾರೆ. ಇದಕ್ಕೆ ಗ್ಯಾರಂಟಿ ಪಾರು ಆಂಟಿ. ಅವ್ರು ತಗೊಂಡಿರೋ ಸಾಲನ ವಾಪಸ್ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗುಮಾನಗಳಿದೆ. ಫ್ರೆಂಡ್ಸ್, ಈಗ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಅವ್ರ ಸಾಲನ ವಾಪಸ್ ಕೊಡ್ತಾರೆ ಅನ್ನೋ ಹಾಗಿದ್ರೆ ಎಸ್ ಅಂತ, ಕೊಡಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ರೇಡಿಯೋ ನಾಗ. ನಿನ್ನ ಫ್ರೆಂಡ್ ಅಂದಮೇಲೆ ಅಯ್ಯೋ, ನಿನ್ನ ಫ್ರೆಂಡ್ ಅಂತ ಕೊಡಿಸ್ದೆ ಕಣೆ. ಫ್ರೆಂಡ್ ಇರ್ಬೋದು ಕಣೆ, ಆದ್ರೆ ಅವಳ ಮುಂದೆನೆ ಅವಳಿಗೆ ಸಾಲ ಕೊಡ್ಬೇಡ ಅಂತ ನಿನ್ಗೆ ಹೇಳಕ್ಕಾಗುತ್ತಾ? ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೋ, ಅವಳ
ತಾಯಿಯವರೇ, ನೀವು ಮನೆ ತಂದು ಸಾಕು, ಕರೆಂಟ್ ಇಲ್ಲೇ ಸಾಕು ಕೊಡಿಸ್ತೀರಾ. ನಿಮ್ಮ ಫ್ರೆಂಡು ಮನೆ ಚೇಂಜ್ ಮಾಡಿದಾಳ. ಆ ಮನೆಯಲ್ಲಿ ಸಿಗ್ಲಿಲ್ಲ. ಕರಮ್ಮ ಮನೆ ಸಿಕ್ಕಿಲ್ವಾ? ಇದ್ರಲ್ಲಾನು ಸಿಗಾಕ ಆ ಹೆಣ್ಮಗಳು ಬಸ್ ಸ್ಟ್ಯಾಂಡ್ ಮಲ್ಕೊಂಡೆ ಬೆಳಿಗ್ಗೆ ಓಡಾಡ್ತಾ ಕಾಣಿಸ್ತೈತಿ. ವಿಚಾರಿಸಿದೇನು? ಎಲ್ಲ ಕಡೆ ವಿಚಾರಿಸ್ತ ಲಲಿತಣ್ಣವರು ಯಾರು ಇಲ್ಲ ಅಂದ್ರು. ಏನು ಮಾಡೋದು? ಎಲ್ಲ ನಿಮ್ಮಿಂದನೇ ಆಗಿದ್ದು. ಜಾಮೀನು ಹಾಕಿ ನೀನ್ ತಾನೆ. ನೋಡಮ್ಮ, ಮಧ್ಯದಲ್ಲಿ ನನ್ನ ತರಬೇಡ. ನನ್ನ ಕೇಳಿದ್ರೆ ನೀನ್ಯಾಕೆ ಸಾಲ ಕೊಡ್ಬೇಕಾಗಿತ್ತು? ನೀನೇ ತಗೊಂಡು ನಮ್ಮನೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ಕೊಳ್ಬೇಕಿತ್ತು. ತಪ್ಪು ನಿಂದೆ. ಇರೋದು ನಿಮ್ ತಪ್ಪು. ನೀವೇ ವಸೂಲಿ ಮಾಡ್ಕೊಳ್ಳಿ. ಆಯ್ತು ಬಿಡು, ಅವಳು ನಾನೇ ಪತ್ತೆ ಹಾಕ್ತೀನಿ. ನಿನ್ನಂತ ಫ್ರೆಂಡ್ಸ್ ಇದ್ರೆ ತಲೆ ಮೇಲೆ ಕಾಯಿಸ್ಕಲ್ಲೇ. ನಿನ್ನಂತ ಫ್ರೆಂಡ್ ಇದ್ರೆ ತಲೆ ಮೇಲೆ ಚಪ್ಪಲಿ ಕಲ್ಲೆ. ಗುಡ್ ಬೈ. ನಂದು ಗುಡ್ ಬೈ. ಏ ನಡಿ ಆಚೆ. ನೀನ್ ನಡಿ ಆಚೆ. ಅಮ್ಮನಿ, ಇದು ನನ್ನ ಮನೆ. ನೀನ್ ನಡಿ ಆಚೆ. ಕಾಲು ಮುಟ್ಬಿಡ್ತೀನಿ. ನನ್ ಮನೆ ಕಡೆ ಕಾಲ್ ಹಾಕು ತಲೆನೇ ಮುಡ್ಬಿಡ್ತೀನಿ. ಸಂಬಂಧ ಇಲ್ವಂತೆ. ಅದ್ ಹ್ಯಾಕ್ ಸಂಬಂಧ ಇಲ್ಲ, ನಾನು ನೋಡ್ತೀನಿ. ಎಲೆಕ್ಷನ್ ಟೈಮು ಭಾಷಣ ಕೇಳಿ ಕೇಳಿ ಹೀಗಾಗ್ಬಿಟ್ಟಿದ್ದಾರೆ. ಅಮ್ಮ ಒಂದು ಲೋಟ ನೀರು ತಂದ್ಕೊಳ್ಳೋಣ. ಒಂದು ಲೋಟ ಸಾಲಲ್ಲಪ್ಪ, ಬಕೆಟ್ ನೀರು ತಂದು ತಲೆ ಮೇಲೆ ಸುರಿ. ಒಳಗ ನನಗೆ ಸರ್ಪ ತಲೆ ಕೂಡಿದೊಡಗಿ ಒಳಗಿನ ವಿಷದ ಭಯಕ್ಕೆ ಬಿಡದಿಲ್ಲ. ಹೋಗಿದ್ದು ಬರೀ 20,000. ಈ ಬಡ್ಡಿ ವ್ಯವಹಾರನೇ ಹಾಗೆ ಕಣ. ಕೊಟ್ಟವನ್ ಕೂಡಂಗಿ, ಈಸ್ಕೊಂಡವನ್ ಸಂಪಂಗಿ, ಹೋಯ್ತು ನೀ ದುಡ್ಡು. ನನಗೂ ಹಾಗೆ ಅನ್ಸುತ್ತೆ ಕಣ. ಯಾಕಂದ್ರೆ ಇದಕ್ಕೆ ಜಾಮೀನು ಹಾಕೋದು ಬೇರೆ ಯಾರು ಅಲ್ಲಪ್ಪ, ನನ್ನ ಧರ್ಮ ತಪ್ಪು. ಸಾಲಗಾರರು ಸಿಗ್ಲಿಲ್ಲ ಅಂದ್ರೆ ಜಾಮೀನ್ದಾರರ ಮೇಲೆ ಕೇಸ್ ಹಾಕ್ಬೋದು ಕಣ. ನಿನ್ನ ಹೆಂಡತಿ ಮೇಲೆ ಕೇಸ್ ಹಾಕ್ಲಾ? ಹಾಗಂತೆ. ಹೌದು ಕಣ, ನಿನ್ನ ಹೆಂಡತಿ ಮೇಲೆ ಕೇಸ್ ಹಾಕಿ ಕಟ್ಕಟ್ಟಿ ನಿಲ್ಸಿದ್ರೆ ದುಡ್ಡು ಕೊಡ್ಲೇಬೇಕು. ನನ್ನ ಪ್ಯಾಂಟ್ ಜಮೀನು ನನಗೆ ಎತ್ಕೊಡ್ತಾಳೆ. ಅಲ್ಲೇ ಸಾಲ ತೀರ್ತಲ್ಲ, ನನ್ನ ದುಡ್ಡೆ ಹೋಯ್ತಲ್ಲ. ಸಾಲದ ವಿಷಯಕ್ಕೆ ನನ್ನ ಹೆಂಡತಿ ನಿನ್ನ ಹೆಂಡತಿ ಒಳ್ಳೆ ಟಾವನ್ ಜಡಿ ಥರ ಕಿತ್ತಾಡ್ತಿದ್ದಾರೆ. ದುಡ್ಡು ಅನ್ನೋದೇ ಹೀಗೆ ಕಣ, ಜಗಳಗಳನ್ನ ತಂದೆ ಕೊಡುತ್ತೆ ನೋಡು. ಅಣ್ಣ ತಮ್ಮಂದಿರು ದಾಯಾದಿಗಳಾಗ್ಬಿಡ್ತಾರೆ, ಅಪ್ಪ ಮಕ್ಕಳು ಶತ್ರುಗಳಾಗ್ಬಿಡ್ತಾರೆ, ಗಂಡ ಹೆಂಡತಿರು ದೂರ ಆಗ್ಬಿಡ್ತಾರೆ. ಸ್ನೇಹಿತರ ವಿಷಯದಲ್ಲೂ ಕೇಳಲೇಬೇಡ. ಈ ದುಡ್ಡು ಅನ್ನೋದು ಬೆಂಕಿದ್ದ ಹಾಗೆ. ದುಡುಕಿ ನಾಮ ಹಾಕೊಂಡ್ಬಿಟ್ಟೆ ಕಣ. ಇವತ್ತು ಬೆಳಿಗ್ಗೆ ನನ್ನ ಹೆಂಡತಿ ನಿನ್ನ ಹೆಂಡತಿ ಹೇಗೆ ಚಾಲೆಂಜ್ ತೊಗೊಂಡ್ರು ಗೊತ್ತಾ? ಏ ವೈಶಾಲಿ, ಆ ದುಡ್ಡು ವಸೂಲು ಆಗೋವರೆಗೂ ನಾನು ನಿನ್ ಮುಖ ನೋಡಲ್ಲ. ನಾನು ಅಷ್ಟೇ ನಿನ್ ಮುಖ ನೋಡೋದಿಲ್ಲ. ನಾನೇನಾದ್ರೂ ನಿನ್ ಮುಖ ನೋಡಿದ್ರೆ ನಾನು ಸತ್ತ ಹಾಗೆ. ನಾನು ಕತ್ತೆ, ನಾನು ಕೋತಿ. ನಾನು ಅಷ್ಟೇ ನಿನ್ ಮುಖ ನೋಡಿದ್ರೆ ನಾನು ದೆವ್ವ. ದರ್ಶನನೇ ಇಲ್ವಾ? ಪರಮೋ ನಡೆಯೋ, ನಾವಿಬ್ರು ಒಟ್ಟಿಗೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ. ಯಾಕೆ ನೋಡ ಪರಮೋ, ಇಬ್ರು ಹೆಂಗಸರು ಒಟ್ಟಿಗೆ ಇದ್ದಾಗ ನಮ್ಗೆ ತೊಂದರೆ ಕಾಟ ಇರ್ತಿತ್ತು. ಅವರಿಬ್ರು ಈಗ ಜಗಳ ಶುರು ಮಾಡಿದ್ದಾರೆ ಅಂದ್ರೆ ಇದರಿಂದ ನಮ್ಗೆ ಅನುಕೂಲ. ಜೀವನ ಪೂರ್ತಿ ಅವರಿಬ್ರು ಬೇರೆ ಬೇರೆ ಇರೋ ತರ ನಾವು ನೋಡ್ಕೋಬೇಕು. ಆಗ ನಾವಿಬ್ರು ನೆಮ್ಮದಿಯಾಗಿರ್ಬೋದು. ಮಾವ, ಅಕ್ಕ ಉಪ್ಪಿಟ್ಟು ಮಾಡ್ಕೊಂಡು ಕರೀತಿದ್ದಾರೆ. ಬನ್ನಿ ಟಿಫನ್ ಮಾಡೋಣ. ಸಂಚಲನ ಸಂಚಲನ ಅಂತ ಹಾಡು ಹಿಡ್ಕೊಂಡು ನಾಟ್ಯ ಜಗನೇ ಸಂಚ. ನಾಟ್ಯ ಅಂದ್ರೆ ಹಗಲು ಸಮಾನ. ಹಾಡು ಹೇಳ್ಬಿಡ್ತಾನೆ, ನಿಮ್ಗೆ ಗೊತ್ತಿಲ್ವೇನೆ? ವೇದನ ಕೈ ಹಿಡಿದ ತಕ್ಷಣ ನನ್ನ ಕಂಟಿನಿಂದ ನಾದ ಬಂದ್ಬಿಡುತ್ತೆ. ಸರಿ ಸರಿ, ಫಿಟ್ ಮಾಡಿದ್ದೀನಿ, ಬರ್ತೀನಿ. ಸಿಮೆಂಟ್ ಕಾಂಕ್ರೀಟ ನನಗೆ ಬೇಡ. ನಾನು ಪರಮ ಮನೆಗೆ ಹೋಗ್ತೀನಿ. ಪಾರ್ವತಿ ಅವರು ರವಾ ದೋಸೆ ಮಾಡಿದಾರಂತ ನಾನು ಅದನ್ನ ತಿಂತೀನಿ. ಕೇಳಿಸ್ತಾ ಇಲ್ಲ, ನಾನು ಒಂದ್ಸಲ ಹೇಳ್ಬೇಕಾ? ಏ, ಅವಳೇನ್ರಿ ರವೆ ದೋಸೆ ಮಾಡ್ಕೊಡೋದು? ನಾನ್ ನಿಮಗೆ ಮಸಾಲೆ ದೋಸೆ ಮಾಡ್ಕೊಡ್ತೀನಿ. ತಡೀರಿ, ಪಲ್ಯ ಮಾಡಿ ಕರಿತೀನಿ. ಆದ್ರೆ ನೀವು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಬಿದ್ದಿರ್ಬೇಕು. ಎಷ್ಟು ಜನ ಕೇಳಿದ್ದೀನಿ, ಮಾಡ್ಕೊಟ್ಟಿಲ್ಲ. ಇವತ್ತೇನು ವಿಶೇಷ? ಮಾವ, ನೀವು ಪಾರು ಆಂಟಿ ಮನೆಗೆ ಹೋಗ್ತೀನಿ ಅಂದ್ರಲ್ಲ, ಅದಕ್ಕೆ. ನಿಮ್ ಭಾವ ಎಲ್ಲೂ ಹೋಗ್ದಾಗೆ ನೀನೇ ಕಾವಲು ಕಾಯಿ. ಈ ತಪ್ಪು ಕೂಡ ಅವ್ರ ಕೈ ಮುಟ್ಬೇಡ. ದೂರನೇ ಕೂತ್ಕೋ. ಮಾವ, ಕೂತ್ಕೊಳ್ಳಿ. ಕೊಡುತ್ತಿಲ್ಲ ರುಚಿಯ ತಿಂಡಿನ. ನಾನು ನಿನ್ನ ಐಡಿಯಾನೇ ಬಳಸ್ತೀನಿ. ರೀ, ಬಿಸಿ ಬಿಸಿ ಚಪಾತಿ ಮಾಡ್ತಿದ್ದೀನಿ, ಬಂತೀನಿ. ಇಲ್ಲಾಂದ್ರೆ ಆರೋಗುತ್ತೆ. ಆರೋಗ್ಯಕ್ಕೆ ಚಪಾತಿಗಳಿಗೆ ರೆಕ್ಕೆ ಇದೆಯಾ? ರೆಕ್ಕೆ ಕತ್ತರಿಸಿದ್ರೆ ಹಾರಂಗಿಲ್ಲ ಬಿಡಮ್ಮ. ಚಪಾತಿನೇ ಬೇಡ. ವೈಶಾಲಿ ಅವ್ರ ಮನೇಲಿ ಕೇಸರಿ ಬಾತ್ ಮಾಡಿದಾರಂತೆ, ಅದನ್ನ ಹೋಗಿ ತಿನ್ಕೊಂಡ್ ಬರ್ತೀನಿ. ಅಕ್ಕ ಇವ್ರು ತಿಂತಾರಲ್ಲ ಅಂತೇಳಿ ನಾನು ನೋಡ್ಕೊಂಡು ಹಂಗೆ ನಾನು ತಿನ್ಕೊಂಡ್ಬಂದ್ಬಿಡ್ತೀನಿ. ಬೇಕು, ಜಾಸ್ತಿ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕಿ ನಾನೇ ಮಾಡ್ಕೊಡ್ತೀನಿ, ಇಲ್ಲೇ ತಿನ್ನಿ. ನಮ್ಮ ಮನೆದಾದವ್ರು ಪೋಸ್ಟ್ ಮನೆಗೆ ಬಂದಿದ್ಯಾಕೆ?
ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಬರಲಿಲ್ಲ ಅಂದ್ರೆ ನಡೀತೈತಿ. ನೀವು ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನಮ್ಮ ಮನೆ ಅನ್ಸಂಗಿಲ್ರಿ, ಸುಡ್ಗಾಡ ಅನ್ಸ್ತೈತಿ. ಎರಡು ಮನೆಗಳ ನಡುವೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ವೈಶಾಲಿ ಕಂಡ್ರೆ ಪಾರ್ವತಿಗಾಗಲ್ಲ, ಪಾರ್ವತಿ ಕಂಡ್ರೆ ವೈಶಾಲಿಗಾಗಲ್ಲ. ಒಂದು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇವ್ರ ಸಂಸಾರ ಸುಧಾರಿಸ್ತಾ ಇಲ್ವಾ? ಆ ಲಲಿತಾ ತಗೊಂಡಿರೋ 20,000 ರೂಪಾಯಿಗೆ ಬಡ್ಡಿ ಆದ್ರೂ ಬರ್ತಾ ಇಲ್ಲ ಅನ್ನೋದನ್ನ ನೀವೇ ನೋಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾನು. ಸಂತೋಷ ಆಯ್ತು. ಆ ಜೊತೆ ಹೆಂಗಸರ ಕಾಟ ಈಗ ತಪ್ಪು. ಅವರಿಬ್ರು ಬೆಂಕಿ ಗಾಳಿ ಇದ್ದಾಗ ಅವರಿಬ್ರು ಒಂದಾಗಿ ಬಿಡ್ಲೇಬಾರ್ದು. ಮೂರು ಒಂದಾದ್ರೆ ಕರೆಕ್ಟ್ ಕಣ ನೀನೇ ಆದ್ರೆ ನನ್ನ ಹೆಂಡತಿ ನನ್ನ ಕೈಲಿ ಎಲ್ಲ ದುಡ್ಡು ಖರ್ಚು ಮಾಡಿಸ್ತಾಳೆ ಕಣ. ಒಂದೇ ಒಂದು ಬಿಳಿ ಶರ್ಟ್ ಬೇಕು ತೆಕ್ಕೊಡೋ ಅಂತ ಕೇಳಿದ್ರೆ ತೆಕ್ಕೊಡಲ್ಲ ಅಂತ. ಬಿಳಿ ಶರ್ಟ್ ತಾನೆ, ನಾಳೆ ನಿಮ್ಮ ಮನೇಲಿ ಇರ್ತೀಯಾ? ಇರ್ತೀನಪ್ಪ. ಸರಿ ಬಿಡು, ನಿನ್ನ ಹೆಂಡತಿನೇ ತೆಕ್ಕೊಡ್ಬೇಕು, ಆಗ ನಾನು ಮಾಡ್ತೀನಿ. ನಮಸ್ಕಾರ ಪಿನ್ ಪಾಯಿಂಟ್ ವೈಶಾಲಿ ಅವ್ರಿಗೆ. ನಮಸ್ಕಾರ ಬಡ್ಡಿ ಪರಮೇಶ್ವರ್ ಅವ್ರಿಗೆ. ವೈಶಾಲಿ ಅವರೇ, ನಾನು ಬಡ್ಡಿ ಕೊಟ್ಟು ಬಡ್ಡಿ ಪರ್ಮಿಷನ್ ಅನ್ಸ್ಕೊಂಡಿರ್ಬೋದು, ನಿಮ್ಮ ಹತ್ರ ಬಡ್ಡಿ ವಸೂಲಿ ಮಾಡಕ್ಕೆ ಬಂದಿಲ್ಲ ಬಿಡಿ. ವಸೂಲಿ ಮಾಡಕ್ ನಾವು ಏನು ಸಾಲ ತಗೊಂಡಿಲ್ಲ ಬಿಡಿ. ಚುಚ್ಚಾಗಿ ಕಾಯ್ತಾ ಇರ್ತೀರಲ್ಲ, ಶರ್ಟ್ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಹೊಸದಾ? ನಮ್ಮ ಹೆಂಡತಿ ಕೊಡ್ಸಿದ್ದು. ಗಂಡನ ಮೇಲೆ ಪ್ರೀತಿರೋ ಹೆಂಡತಿ ಕೇಳಕ್ ಮುಂಚೆನೆ ಕೊಡಿಸ್ಬಿಡ್ತಾಳೆ. ಹೇಳ್ತಾರ ನಿಜನೇನ? ನಿನ್ನ ಹೆಂಡತಿ ಶರ್ಟ್ ತಂದು ಕೊಟ್ಬಿಟ್ರಣ? ಪಾರು, ನಂಗಂಥದ್ದೊಂದು ಶರ್ಟ್ ಬೇಕಿತ್ತು ಕೇಳ್ತಾರ, ತಂದು ಕೊಟ್ಬಿಟ್ಟು. ನನ್ನ ಹೆಂಡತಿ ಕೇಳಿದ್ರೆ ನನಗೂ ತಂದು ಕೊಟ್ರಳು, ನಾನು ಕೇಳಿಲ್ಲ ಅಷ್ಟೇ. ಕಂಡೋರ್ ಮನೆ ಮಾತ್ರ ಕಲ್ತು ಕೇಳಿ ಇನ್ನು ಮಾಡಕ್ಕೆ ಟೈಮ್ ಇರಲ್ಲ, ನಿನ್ನ ಮಾತು ಕೇಳ್ತಾರೆ. ಬಗ್ಗೆ ಅಷ್ಟು ತಗೊಳ್ಳೋದು ಮಾತಾಡ್ಬೇಡ, ನಾನು ಸುಮ್ಮನೆ ಇರಲ್ಲ. ಏನೋ ಒಂದು ಬಿಳಿ ಶರ್ಟ್ ಕೇಳಿದೆ, ಅವ್ಳು ತಂದು ಕೊಡಲಿಲ್ಲ ಅಂತ ಮಾತ್ರಕ್ಕೆ ಅವಳು ನನ್ನ ಹೆಂಡ್ತೀನಿ ಅಲ್ವಾ? ಪ್ರಕಾರ ಅಲ್ಲ, ಆಮೇಲೆ ಹೆಂಡ್ತಿನ ಅಲ್ವಾ ಅಂತ ಹೇಳ್ತೀನಿ, ಬರ್ತೀನಿ. ಕೊಟ್ಟಿರೋ ಕಾಸ್ಟ್ ಹೌದೇನೆ? ನೀವೇನ್ರಿ ಅವ್ರ ಮುಂದೆ ಒಂದೇ ಒಂದು ಬಿಳಿ ಶರ್ಟ್ ಬಂದ್ರೆ ನನ್ನ ಅಷ್ಟು ಕೇಳಿ ಮಾತಾಡ್ತೀರಾ? ಸಾಯಂಕಾಲದಲ್ಲಿ 2 ಬಿಳಿ ಶರ್ಟ್ ನಿಮಗೆ ತಂದ್ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಂಡತಿ ವೈಶಾಲಿನೇ ಅಲ್ಲ. ಸತ್ತ ಹೆಣ ತೂಗಿದ್ದುಂಟು, ಚಿಕ್ಕ ಬಯಕೆ ಕಂಡದ್ದುಂಟು, ಹೆಪ್ಪಿಟ್ಟ ಹಾಲು ಗಟ್ಟಿಯಾಗಿಸಿ ಯಾಗದ್ದುಂಟು, ಇದನ್ನು ಸೇರಿಸಿ ನೋಡು. ನಮ್ಮ ಅಪ್ರಾಣಿ ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ ಕಣ. ಇನ್ನು ಯಾವತ್ತಾದ್ರೂ ಅರ್ಥ ಆಗತ್ತೆ. ಬರ್ಬೋದಾ? ಅಲ್ಪ ಅವರು ಬನ್ನಿ ಬನ್ನಿ, ಏನು 2 ತಿಂಗಳಾದ್ಮೇಲೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ಸಾರಿ ಸರ್, ದಿಢೀರ್ ಅಂತ ಮನೆ ಬದಲಾಯಿಸಬೇಕಾಯ್ತು. ತುಂಬಾ ಕಷ್ಟದಲ್ಲಿದೆ. ಮೊಬೈಲ್ಗೆ ಕರೆನ್ಸಿ ಹಾಕೋಷ್ಟು ದುಡ್ಡಿರ್ಲಿಲ್ಲ. ಈಗ ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ನಿಮ್ಮ 20,000 ರೂಪಾಯಿ ಸಾಲಕ್ಕೆ 2 ತಿಂಗಳು ಬಡ್ಡಿ ಸೇರಿಸಿ 24,000 ರೂಪಾಯಿ ಕೊಡ್ತಾ ಇದ್ದೀನಿ. ತಗೊಳ್ಳಿ. ನಾನಿಂದ್ರ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಬೇಕಾದ್ರೆ ಜಾಸ್ತಿ ಬಡ್ಡಿ ಕೇಳಿ ಕೊಡ್ತೀನಿ. ಬೇಡ ಬೇಡ, ಎಷ್ಟು ಬಡ್ಡಿ ಬೇಕು ನಾನು ಅಷ್ಟೇ ತಗೊಳ್ಳೋದು. ಅಬ್ಬಾ, ಸತ್ತೋಗಿದ್ದ ದುಡ್ಡು ಬದುಕು ಬಂದಾಗ ಕೊಟ್ಟೋ ದುಡ್ಡಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ವೈಶಾಲಿಗೆ ಥ್ಯಾಂಕ್ಸ್ ಹೇಳಿ. ಪರವಾಗಿಲ್ಲ, ನಾವು ಹೇಳ್ತೀವಿ, ಹೋಗಿ ಬನ್ನಿ. ಸರಿ ಬಾಯ್. ಬಿಸಿಲು ಜಾಸ್ತಿ ಇದೆ, ಆಗ್ತದೆ. ನಮ್ಮ ಯಜಮಾನ್ರು ಕಾರಲ್ಲಿ ಕಾಯ್ತಾ ಇದ್ದಾರೆ. ಏನ್ ಗೋವಿಂದ ಅವ್ರೆ? ಪರಮ ಶ್ರೀಮತಿ ಪಾರ್ವತಿ ಅವ್ರು ಬಂದ್ರು. ಆ ವಿಷಯ ಹೇಳ್ಬಿಡಪ್ಪ. ಯಾರು ಲಲಿತಾ ಅವರಿಂದ ದುಡ್ಡು ವಸೂಲಿ ಮಾಡಿತಾ ಇದ್ದಾರೆ. ಹೌದೇನ್ರಿ? ಬರೀ ದುಡ್ಡಿನ ವಿಷಯ ಹೇಳ್ತಾ ಇದೆಯಲ್ಲ, ಪ್ರಧಾನ ಮಾಡಪ್ಪ. ಯಾರು ಪಿನ್ ಪಾಯಿಂಟ್ ವೈಶಾಲಿ ಬಗ್ಗೆ ಏನೆಲ್ಲ ಹೇಳ್ತಾರೆ ನಿಮ್ಮ ಮನುಷ್ಯನೇ ಅಲ್ವಂತೆ. ಪ್ಲೀಸ್, ನಿಮ್ಮ ಪ್ರಾಣಿಗಳಿಗಾದ್ರೂ ಕನಿಕರ ಇವೆ, ಅವಳು 3 ದುಡ್ಡು ಅಂತ ಸಾಯ್ತಾ ಇರ್ತಾಳೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಬೈದ್ರಂತೆ. ನೀವ್ ಹೇಳ್ತಾ ಇರೋದು ನಿಜ ಏನ್ರಿ? ಹೇಳ್ತಾ ಇರ್ತಾಳೆ ಪಾರ್ವತಿ ಅವರೇ. 20,000 ರೂಪಾಯಿಗೆ ಜಾಮೀನು ಹಾಕ್ಬಿಟ್ಟಿದ್ದೀನಿ ಅಂತ ಎಕರ ಆಗ್ತಾ ಇದ್ದಾಳೆ. ಲಕ್ಷಾಂತರ ರೂಪಾಯಿ ಜಾಮೀನು ಹಾಕಿದವ್ರೆ ಸುಮ್ಮನೆ ಇರ್ತಾರೆ ಅಂತ ಶಾಸ್ತ್ರ ನಾಮಾರ್ಚನೆ ಮಾಡ್ತಾ ಇರ್ತಾಳೆ. ನನ್ನ ಹೆಂಡತಿ ಗುಣಗಳ ಬಗ್ಗೆ ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋದು ಅಷ್ಟೊಂದು ಸಮಂಜಸ ಅಲ್ಲ. ಬರ್ತೀನಿ. ರೀ, ಆ ವೈಶಾಲಿ ಯಾರಿ ನನ್ ಬಯೋಕೆ? ಹೋಗ್ಲಿ ಬಿಡೆ, ದುಡ್ಡು ಬಂತಲ್ಲ. ಇದು ನಾನ್ ಸುಮ್ನೆ ಬಿಡೋದಿಲ್ಲ ರೀ. ಆ ವೈಶಾಲಿ ಜೊತೆ ಈ ಜನ್ಮದಲ್ಲಿ ನಾನು ಮಾತಾಡೋದಿಲ್ಲ. ಆ ಪಾರ್ವತಿ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದ? ನಾನೇ ಸುಳ್ಳು ಹೇಳಿ ವೈಶಾಲಿ? ಅನ್ನೋಣ ಬಂತು ಗುಂಡಣ್ಣ. ದಯವಿಟ್ಟು ಹೆಸರು ಮಾತ್ರ ಕರಿಬೇಡ. ತಾಳಿ ಕಟ್ಟದ ಗಂಡನೆ ದಿಢೀರ್ ಅಣ್ಣ ಅಂತ ಕರೆದಂಗಿರುತ್ತೆ. ಬಟ್ಟೆ ಬೈತಾ ಇದ್ಲಮ್ಮ, ಫ್ರೆಂಡ್ ಅಂತ ಕೊಡ್ಸಿದ್ರೆ ಹೀಗ ಮಾಡೋದು. ಅವಳಿಗಿರೋ ಫ್ರೆಂಡ್ಸ್ ಎಲ್ಲ ದರಿದ್ರದವರು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ಲಮ್ಮ. ಅಷ್ಟೇ ಅಲ್ಲ, ಲೇಟಾಗಿ ಕೂತ್ಕೊಡು, ಚೆನ್ನಾಗಿ ಆಟ ಆಡ್ಸು ಅಂತ ನೀನೇ ಲಲಿತನ್ಗೆ ಹೇಳ್ಕೊಟ್ಟಂತೆ. ನಾನೇ ಅವ್ರಿಗೆ ಹೇಳ್ಕೊಟ್ಟೆ, ಬೇಕಾದ್ರೆ ಕರ್ಕೊಂಬಂದು ಹೇಳ್ಸೆ. ನನಗೇನ್ ಗೊತ್ತು, ಲಲಿತಾ ಹೇಳಿದ್ಲು ಅಂತ ಪಾರ್ವತಿ ಪರಮೋತ್ರ ಹೇಳ್ತಾ ಇದ್ಲು. ಈ ಜನ್ಮದಲ್ಲಿ ನಾನು ಅವ್ರ ಜೊತೆ ಮಾತಾಡಲ್ಲ. ನಮ್ ಪ್ಲಾನ್ ಸಕ್ಸಸ್ ಆಯ್ತು ಕಣ. ಈ ಜನ್ಮದಲ್ಲಿ ಅವ್ರು ಇನ್ನೊಂದ್ಸತಿ ಒಂದಾಗಲ್ಲ. ನಮಸ್ಕಾರ ವೈಶಾಲಿ ಅವ್ರಿಗೆ. ನಮಸ್ಕಾರ. ನಾನ್ ನಿಮ್ ಮನೆಗೆ ಬರೋದ್ ಬಿಟ್ಟಿದ್ದಕ್ಕೆ ನೀವು ನನ್ನ
ಬರೀ ವೈಶಾಲಿ ಅಂದ್ರಲ್ಲ ಅಷ್ಟೇ ನನಗೆ ಸಂತೋಷ. ಬದುಕಿನಲ್ಲಿ ಮತ್ತೆ ಕಳನೆ ಮೂಡ ಬಂದದ್ದು, ಸುತ್ತ ಮಡಕೆ ಮುನ್ನಿನಂತೆ ಮರಳಿ ಬರಿಯ ನಪ್ಪ ಬಂದದ್ದು. ಅವರೇ ನೀವು ಸ್ವಲ್ಪ ಶಿವನ್ ಭಾಷೆ ಮಾತಾಡೋದನ್ನ ಬಿಟ್ಟು ನನ್ಗೆ ಅರ್ಥ ಆಗೋ ಥರ ಮನುಷ್ಯ ಭಾಷೆ ಮಾತಾಡ್ರಿ. ಸೀಳಿದ ಬಿದಿರು ಮತ್ತೆ ಚಿಗುರಕ್ ಸಾಧ್ಯನಾ? ಇಲ್ಲ. ಸುಟ್ಟ ಮಡಿಕೆ ಮತ್ತೆ ಮಣ್ಣಾಗಿ ಭೂಮಿನ ತಬ್ಬಳಕ್ ಸಾಧ್ಯನಾ? ಇಲ್ಲ. ನೀವೆಷ್ಟೇ ಬದಲಾದ್ರು ತಿನ್ನಿಡೋದನ್ನ ಬಿಡಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ನಿಮ್ಮ ಮನೇಲಿ ನಿಮ್ ಹೆಂಡತಿಗೆ ಮಾತ್ರ ತಲೆ ಸರಿ ಇಲ್ಲ, ಅವಳೊಬ್ಳ ಜೊತೆ ಮಾತಾಡಬಾರ್ದು ಅನ್ಕೊಂಡಿದೆ. ನಿಮ್ಮ ಮನೇಲಿ ಯಾರು ತಲೆ ಸರಿ ಇಲ್ಲ, ನಿಮ್ ಜೊತೆ ಮಾತಾಡ್ತೀನಿ. ನನಗೆ ಕೋಪ ಬಂದಾಗ ನಿಮ್ಮನ್ನ ಅವಾಗ ಪಿನ್ ಪಾಯಿಂಟ್ ವೈಶಾಲಿ ಅಂತ ಅಂತೀನಿ. ಆದ್ರೂ ಅದ್ರಲ್ಲಿ ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ನನ್ನ ಹೆಂಡತಿಗೆ ಅರ್ಥ ಆಗಲ್ಲ. ಅನಿತಾ ಅವ್ರಿಗೆ ಸಾಲ ಕೊಟ್ಟಿರೋದಕ್ಕೆ ಜಾಮೀನು ಹಾಕಿರೋ ನನ್ನ ಹೆಂಡತಿ. ಈ ವಿಷಯಕ್ಕೆ ನಾನು ಯಾಕೆ ನಿಮ್ಮನ್ನು ದೂರಬೇಕು? ಅಲ್ವಾ, ಇದು ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ನಾವು ಹಾಕೋ ಕೊಡ್ಲಿ ಪೆಟ್ಟಿಂದ ಮರಕ್ ನೋವಾಗುತ್ತೆ ಅನ್ನೋದು ಮರ ಕಡಿಯೋನ್ಗಾದ್ರೂ ಗೊತ್ತಾಗ್ಬೇಕು. ನನ್ನ ಹೆಂಡತಿ ಒಂಥರ ಕೊಡ್ಲಿ ಇದ್ದ ಹಾಗೇನೆ. ಅವಳು ನಿಮ್ ಬಗ್ಗೆ ಆಡೋ ಮಾತು ಕೊಡ್ಲಿಗಿಂತ ಹರಿತವಾಗಿರುತ್ತೆ. ಏನು ಹೇಳುತ್ತೋ ಅದನ್ನ ನಾನು ಹೇಳಲ್ಲ. ಇವತ್ತು ನಾಗರ ಪಂಚಮಿ ಹಬ್ಬ ಬೇರೆ. 2 ನಾಗರ ಹಾವಿಗೆ ಜಗಳ ಕಂಡಿದ್ದ ಪಾಪ ನೀವು ಕುತ್ಕೊಂಡ್ಬಿಟ್ರೆ ನಾನು ಇವತ್ತೇ ಕುಕ್ಕೆ ಹೋಗಿ ಆಶ್ಲೇಷ ಬಲಿ ಕೊಡ್ಬೇಕಾಗತ್ತೆ. ನೀವ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ. ಆ ಪಾರ್ವತಿ ಗೊತ್ತಾಗ್ದಂಗೆ ಅವಳ ಬಾಯಿಂದಲೇ ವಿಷಯ ಎಲ್ಲ ತಿಳ್ಕೊಳ್ತೇನೆ. ಏನಿಲ್ಲ ಮಾಮ, ಪಂಚಾಯತಿಂದ ಕೈ ಕಟ್ಟಿದ್ಯಾ? ಸುಮ್ಮನೆ ಕೈ ತೋರ್ಸು. 2ಕ್ಕೆ ಒಟ್ಟಿಗೆ ತೋರ್ಸೋ ತುಕಾರಮ್ಮ. ಸ್ಟೀಲ್ ಡಬ್ಬಿ. ಏನಿದೆ ಇದ್ರಲ್ಲಿ? ಏನಿಲ್ಲ ಮಾಮ, ಕಾಮಿ. ತಂಬಿಟ್ಟುಂಡೆ ಯಾರಿಗೆ? ಟಿವಿ ಸೀರಿಯಲ್ ಒಳಗೆ ಸಿನಿಮಾದೊಳಗೆ ಆಕ್ಟ್ ಮಾಡ್ತಿರಲ್ಲ, ನಿಮಗೆ ಇಷ್ಟವಾದವ್ರಿಗೆ ಹಬ್ಬದ ದಿನ ಏನಾರು ಕೊಡ್ತಿರೋದು? ಇಷ್ಟೊಂದೆಲ್ಲ ಕೊಡಿಸ್ತಾ ಇರ್ತೀವಪ್ಪ. ಆ ಕೊಡಿಸ್ತೀವಿ ಗೊತ್ತಾದ್ಮೇಲೆ ಅವ್ರು ಕಷ್ಟ ಕೊಡೋಕೆ ಶುರು ಮಾಡೋದು. ಆ ಕಷ್ಟನೂ ನಮ್ಗೆ ಇಷ್ಟ ಅಲ್ಲ ಮಾಮ. ತುಕಾರಮ್ಮ, ನೀನ್ ಈ ಥರ ಮಾತಾಡ್ತಿದ್ಯಾ? ಈಗ ತಾನೇ ಚಿಗುರ್ತಾ ಇದ್ಯಾ? ಇಂಥ ವಿಷಯಕ್ಕೆ ತಲೆ ಹಾಕಿದ್ರೆ ಬೇಗ ಉದುರೋಗ್ಬಿಡ್ತೀವಿ. ನಾವು ಇಷ್ಟಪಡೋರು ನಮ್ಮನ್ನ ಇಷ್ಟಪಡ್ಬೇಕಲ್ಲ. ನಿಮ್ ಜೊತೆ ಮಾತು ಬೆಳೆಸ್ತಾ ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ. ಅವತ್ತು ಯಾರನ್ನು ಇಷ್ಟಪಟ್ಟಿದ್ದೀರೋ ಈಗ ನೀನು ಯಾರು ಕೊಡಕ್ ಕೊಟ್ಟಿದ್ದೀರೋ ಸಾಕ ಯಾರಿಗೆ ಅಂತ ಏನಕ್ಕ ರೇಷ್ಮೆ ಸೀರೆ ಐರನ್ ಮಾಡ್ತಾ ಇದ್ಯಾ? ಓಹೋ, ನಾಗರ ಪಂಚಮಿ ಅಂತನಾ? ಅಷ್ಟೇ ಅಲ್ಲವೇದ, ಯಾರು ಅಂತ ಪಾರ್ವತಿ ಗೊತ್ತಾಗ್ಬಾರ್ದು. ಯಾಕೆ? ಅದು ನಿನ್ ಬೇಡದ ವಿಷಯ. ಅಲ್ಲ ಅಕ್ಕ, ರೇಷ್ಮೆ ಸೀರೆ ಉಟ್ಕೊಂಡು ಹಾಲು ಹಾಕಕ್ಕೆ ನಾಗರ ಕಟ್ಟೆ ಹತ್ರ ಹೋದ್ರೆ ಹಾಲು ಹೊಂಟಿಗೆ ಅಲ್ಲಿ ಬಂದಿರ್ತಾರೆ. ಈಸಿಯಾಗಿ ಗೊತ್ತಿದೆಯಲ್ವಾ? ಹೇಳಿಲ್ವಾ ನಿನ್ ಬೇಡದ ವಿಷಯ ಅಂತ? ಏನದು ಬಾಕ್ಸಲ್ಲಿ? ಇವತ್ತು ನಾಗರ ಪಂಚಮಿ ಅಲ್ವಾ, ಅದಕ್ಕೆ ಸುಮ್ಮ ತಂಬಿಟ್ಟುಂಡೆ ಕೊಟ್ಟಿದ್ದಾರೆ. ನಾನು ನನ್ನ ತಂಗಿ ಗೌರಿ ತರ ಹೋಗ್ತೀನಿ, ಆಗ ಅವಳು ನನ್ನ ಗುರ್ತು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಪಾರ್ವತಿ ನಿಮ್ಗೆ ಏನಾಗ್ಬೇಕು? ಪಾರ್ವತಿ ನಮ್ಮ ಅಕ್ಕ, ನಾನು ಅವಳ ತಂಗಿ ಗೌರಿ. ನನ್ನ ಹೆಸರು ನಿರ್ಮಲಾ, ವೈಶಾಲಿ ನನ್ನ ತಂಗಿ. ನಮ್ಮ ಅಕ್ಕಂಗೂ ನಿಮ್ ತಂಗಿಗೂ ಲಟಾಪಟಿ ಅಂತೆ. ತಪ್ಪೆಲ್ಲ ನಿಮ್ಮ ಅಕ್ಕಂದೆ. ಇಲ್ಲ ಇಲ್ಲ, ತಪ್ಪೆಲ್ಲ ನಿಮ್ ತಂಗಿದೆ. ಅವಳು ತುಂಬಾ ಗಡ್ವಾಣಿ, ಪ್ರಪಂಚ ಎಲ್ಲ ತನ್ಗೊಬ್ಳಿಗೆ ಗೊತ್ತು ಅನ್ಕೊಂಡಿದ್ದಾಳೆ. ಎಲ್ಲ ನೋಡಿದ್ದೀನಲ್ವಾ? ನಾನು ಪಾರ್ವತಿ ತಂಗಿ ಗೌರಿ. ನಾನು ವೈಶಾಲಿ ಅಕ್ಕ ನಿರ್ಮಲಾ. ತಂಗಿಗೇನಾಗಿದೆ, ನಿಮ್ಮ ಅಕ್ಕನಿಗೇನಾಗಿದೆ? ಸರಿಯಾಗಿ ಹೇಳ್ದೆ, ನೀನು ಲಲಿತಾ ತಾನೇ? ಅದೇನೋ ನಮ್ಮ ಅಕ್ಕನ ಬಗ್ಗೆ ಹೋಗಿ ವೈಶಾಲಿ ಮನೆಯಲ್ಲಿ ತುಂಬಾನೇ ಬೈದಿದ್ಯಂತೆ. ಆ ಪಾರ್ವತಿ ಮನೆಗೆ ಹೋಗಿ ನನ್ನ ತಂಗಿನ ಸಕ್ಕತ್ತಾಗಿ ಬೈ ಬಂದಿದ್ದೀನಿ. ನನ್ನ ತಂಗಿ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಅವಳಿಗೆ ಈ ಗತಿ ಬಂತು. ನನ್ನ ತಂಗಿ ತುಂಬಾ ಒಳ್ಳೆಯವಳು, ಅಕ್ಕನೇ ಸರಿ ಇಲ್ಲ. ನಮ್ಮ ಅಕ್ಕನ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನಿರಲ್ಲ. ಏನು ಮಾಡ್ತೀಯಾ? ನೀನೇ ಮಾಡ್ತೀಯಾ? ಏನಿದು ನಿಮ್ಮ ವೇಷ? ಲಲಿತಾ, ನೀನು ಮತ್ತೆ ಈ ವೈಶಾಲಿ ನಮ್ಮ ಯಜಮಾನ್ರ ಎದುರುಗಡೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿರಂತೆ. ಅದಕ್ಕೆ ನಾನು ಈ ವೈಶಾಲಿ ಜೊತೆ ಮಾತು ಬಿಟ್ಟಿದ್ದೀನಿ. ಸನ್ನಿಧಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದೀನಿ, ನಿಮ್ಮಿಬ್ಬರ ಬಗ್ಗೆನೂ ಊಟದಿಂದ ಒಳ್ಳೆ ಮಾತು ಹೇಳಿದ್ದೀನಿ ಹೊರತು
ಮಾತಂತೂ ಹೇಳಿಲ್ಲ. ಇಲ್ಲಿ ಬೇರೆ ಕೈವಾಡ ಇದೆ. ನಮ್ ಗಂಡನೇ ಸಿಕ್ಕಾಪಟ್ಟೆ. ನಡಿ ವೈಶಾಲಿ, ನಮ್ಮ ಮನೆಗೆ ಹೋಗೋಣ. ನಡಿಪಾರು. ಇವ್ರನ್ನ ಯಾಕ್ರಿ ಮನೆಯೊಳಗೆ ಬಿಟ್ರಿ? ಇವ್ರು ಬಂದಿದ್ದಕ್ಕೆ ನೋಡಿ ವೈಶಾಲಿನೂ ಬಂದಿದ್ದಾಳೆ. ಲಲಿತನೇ ನಾನು ಎಷ್ಟು ಬೈತಾ ಇದ್ದು ಗೊತ್ತೇನೆ? ಅದಪ್ಪ ನಿನ್ನ ಹ್ಯಾಕ್ ಬೈತಾ ಇದ್ಲು ಗೊತ್ತಾ? ಹೇಳಕ್ಕೆ ಕೆಳಗೆ ಕಪ್ಪರವಾಗಿಲ್ಲ. ಏನೋ ಹಿಂಗ ಮಂಗಗಳ ತರ ಆಗ್ಬಿಟ್ಟಿದೆ ಮುಖ. ಯೋಗ್ಯತೆ ಟೆಸ್ಟ್ ಮಾಡಕ್ಕೆ ಅಂತಾನೆ ಲಲಿತನ್ ಬಿಟ್ಟಿದ್ದು. ನಿಮ್ ಬೇಳೆ ಬೇಯಿಸ್ಕೊಳಕ್ಕೆ ದುಡ್ಡು ನಾಟಕ ಆಡಿದ್ರೆ ಅಲ್ವಾ? ನಿಮ್ಮಿಬ್ರು ತುಪ್ಪದಲ್ಲಿ ಅಭಿಷೇಕ ಮಾಡ್ಬೇಕು. ಗೊತ್ತಾ, ಈ ಪ್ಲಾನ್ ಮಾಡಿದ್ದಕ್ಕೆ ನಿಮ್ ಯೋಗ್ಯತೆನ ಅಳಿಯೋಕ್ ಸಾಧ್ಯ ಆಯ್ತು. ಆರು ಸಾರಿ ಕಣೆ, ಏನೋ ಮಾಡಕ್ ಹೋದ್ವಿ, ಏನೋ ಆಗೋಯ್ತು. ಆದ್ರೆ ನನ್ ತಪ್ಪೇನೂ ಇಲ್ಲ. ಈ ಪೂಟ್ಲ ಇದೆ ಐಡಿಯಾ. ಹಾಕೊಳ್ತಿದ್ದಾಗೆ ಆ ಸಿಟ್ಟಿಸ್ ನನ್ನ ಮೇಲೆ ಸಾಕ್ಬಿಟ್ಟಲ್ಲ. ಇದಾದ್ರೂ ನೀನು ಒಳ್ಳೆ ಜಸ್ಟ್ ಮಿಸ್. ಈಗ ನಾವು ಮಾಡ್ಕೊಡ್ತೀವಿ. ಎಷ್ಟೇ ಆಗೋದಿಲ್ಲ, ನಮ್ಮಿಬ್ರನ್ನ ದೂರ ಮಾಡೋ ಪ್ರಯತ್ನ ಮಾಡ್ಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ನಾವಿಬ್ರು ಒಂದೇ ಮನೇಲಿ ಇರ್ತೀವಿ, ನಿಮ್ಮನ್ನ ಆಚೆ ಹಾಕ್ತೀವಿ.